ಕರ್ನಾಟಕದಲ್ಲಿ ಈ ದೇಶದಲ್ಲಿ ಜನ ಇಂಡಿಯಾಗೆ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. 12 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಈಗ ಬದಲಾವಣೆ ಬಯಸಿದ್ದಾರೆ. ಈ ದೇಶದಲ್ಲೇ ಬದಲಾವಣೆ ಬಯಸಿದ್ದಾರೆ. ಆ ರೀತಿ ಸ್ಟೇಜ್ ಮೇಲೆ ಸ್ಟೇಜು ಬದಲಾವಣೆ ಆಗ್ತಾಯಿದೆ. ಸೊ ನಮ್ಮ ಕಾರ್ಯಕ್ರಮಗಳು ಕರ್ನಾಟಕದಿಂದ ಪ್ರಾರಂಭ ಆಗಿದೆ. ಮಹಾರಾಷ್ಟ್ರ ಇನ್ನು ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ. ತೆಲಂಗಾಣ ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ. ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದ್ರ ಪೂರ್ವಕವಾಗಿ ಇದಾಗ್ತಾಯಿದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವ್ರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಬರೀ ಬೆಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಎರಡು ರಾಜ್ಯದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ವಿಶ್ವಾಸ ನಮಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕೋಯಲಿಷನ್ ಸರ್ಕಾರ, ನಮ್ಮ ಪಕ್ಷವೂ ಕೂಡ ಕೋಯಲಿಷನ್ನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು. ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ, ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ. ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ 50 ಸೀಟಾದರೂ ಗೆದ್ದಿದ್ದೇವೆ ಅಂತೇಳಿ ಬಂದಿದೆ. ಇದು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನ್ನೋದು ಒಂದೊಂದು ರಾಜ್ಯದಲ್ಲೇ ಚುನಾವಣೆ ಆದಾಗ ಗೊತ್ತಾಗ್ತಾ ಇದೆ. ಇದೇ ರೀತಿ ನಮಗೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಸರ್ಕಾರವನ್ನು ನಮ್ಮ ಪಕ್ಷದ ನೇತೃತ್ವದಲ್ಲಿ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಕೂಡ ಇದೆ. ಇದು ಒಂದು ಬದಲಾವಣೆಯನ್ನು ತರ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಅಂತ ಹೇಳಿ ಹೇಳ್ಬೋದು. ಖಂಡಿತ ಅದು ಈಗಾಗಲೇ ಸರ್ವೇದಲ್ಲಿ ಕೂಡ ಮುಂಚೆನೇ ಬಂದಿತ್ತು. ನಾವು ಗೆಲ್ತೀವಿ ಅಂತ ನಿರೀಕ್ಷೆಯಂತೆ ಗೆದ್ದಿದ್ದೀವಿ. ಮತ್ತು ಕಾಂಗ್ರೆಸ್ ಪರವಾಗಿ ದೇಶದಲ್ಲಿ ಗಾಳಿ ಬೀಸ್ತದೆ ಸಂಕೇತ. ಹರಿಯಾಣ ಹಾಗೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಂಗ್ರೆಸ್ ನೇತೃತ್ವದ ಪಕ್ಷ ಮತ್ತು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಘಟಬಂಧನಿಗೆ ಜನಗಳ ಬಹುಮತ ಸಿಕ್ಕಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು, ಈ ಹಿಂದಿನ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರು ಶ್ರೀ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಅಭಿನಂದನೆಗಳು. ಯಾಕೆಂದರೆ ಅವರ ನೇತೃತ್ವದಲ್ಲಿ ಈ ಹೋರಾಟ, ಜನಪರವಾದಂಥ ಹೋರಾಟ ಭಾಳ ತೀವ್ರವಾಗಿ ನಡೆಯುತ್ತಾ ಬಂದಿದೆ. ಪ್ರಜಾಪ್ರಭುತ್ವ ಉಳಿಯಬೇಕು ಹಾಗೂ ಜನಗಳಿಗೆ ನ್ಯಾಯ ಸಿಗಬೇಕು. ದೇಶದಲ್ಲಿ ಕೆಲವು ಶ್ರೀಮಂತರು ಅನುಕೂಲ ಆದರೆ ಸಾಲದು. ಆದರೆ ಚುನಾವಣೆಯಲ್ಲಿ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ, ಕಾಶ್ಮೀರ ಕಣಿವೆಯಲ್ಲಿ ಮತ್ತು ಜಮ್ಮುನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ಯಾರಿಗೆ ಹಾಕ್ತಾರೆ ಅನ್ನೋದು ಎರಡನೇ ಮಾತು. ದೊಡ್ಡ ಪ್ರಮಾಣದಲ್ಲಿ ಮತ ಚಲಾಯಿಸೋದ್ರ ಮೂಲಕ ನಾವು ಭಾರತದ ಜೊತೆಗೆ, ಭಾರತೀಯತೆಯ ಜೊತೆಗೆ, ಸಂವಿಧಾನದ ಜೊತೆಗೆ, ಪ್ರಜಾಪ್ರಭುತ್ವದ ಜೊತೆಗೆ ಅನ್ನೋದನ್ನು ತೋರಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು ಇದು ಭಾರತದ ವಿಜಯ, ಪ್ರಜಾಪ್ರಭುತ್ವದ ವಿಜಯ ಅಂಥೇಳಿ. ಹರಿಯಾಣದಲ್ಲಿ 3ನೇ ಬಾರಿಗೆ ಅಧಿಕಾರ ಹಿಡಿಯುವತ್ತ ಭಾರತೀಯ ಜನತಾ ಪಾರ್ಟಿ ಮುನ್ನಡೆಯನ್ನು ಸಾಧಿಸ್ತಾ ಇರ್ತಕ್ಕಂಥದ್ದು. ಚುನಾವಣಾ ಪೂರ್ವದ ಬೇರೆ ಬೇರೆ ಸಮೀಕ್ಷೆಗಳನ್ನು ಸುಳ್ಳು ಮಾಡಿರ್ತಕ್ಕಂಥದ್ದು. ಆರಂಭಿಕ ಮುನ್ನಡೆ ನಮಗೆ ಸಿಕ್ಕಿದೆ. ನೋಡೋಣ, ಇದು ಆರಂಭಿಕ ಮುನ್ನಡೆ ಮಾತ್ರ. ಆರಂಭಿಕ ಮುನ್ನಡೆಯೇ ಅಂತಿಮ ಅಂತ ನಾನು ಭಾವಿಸೋದಿಲ್ಲ. ಆದರೆ ನಮಗೆ ವಿಶ್ವಾಸ ಇದೆ. ಯಾಕೆಂದರೆ ನಮ್ಮ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡಿರಲಿಲ್ಲ. ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರದ ವಿರುದ್ಧ ಅಪಪ್ರಚಾರ ನಡೀತು. ಆದರೆ ನಮ್ಮ ಪಕ್ಷವಾಗಲಿ ನಮ್ಮ ಸರ್ಕಾರ ಆಗಲಿ ಕರ್ನಾಟಕದ ರೀತಿಯಲ್ಲಿ ಹಗರಣಗಳಲ್ಲೇ ಮುಳುಗೆದ್ದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಹಗರಣಗಳಲ್ಲೇ ಮುಳುಗೆದ್ದಿದೆ. ಆ ರೀತಿ ಹಗರಣಗಳಲ್ಲೇ ಮುಳುಗೇಳುವ ಕೆಲಸವನ್ನು ನಮ್ಮ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಮಾಡಿಲ್ಲ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ. ಆರಂಭಿಕ ಮುನ್ನಡೆ ತುಸು ಸಮಾಧಾನವನ್ನು ತಂದಿದೆ. ನೋಡೋಣ, ಅಂತಿಮ ಫಲಿತಾಂಶ ಬರೋವರೆಗೂ ಬಹುಶಃ 12:30 1 ಗಂಟೆ ಹೊತ್ತಿಗೆ ಒಂದು ಕ್ಲಿಯರು
ದಿಕ್ಸೂಚಿ ಸಿಗ್ಬೋದು, ಒಂದು ಸ್ಪಷ್ಟತೆ ಸಿಗ್ಬೋದು. ಅಲ್ಲಿವರೆಗೂ ಕಾಯಬೇಕಾಗತ್ತೆ. ಬಿಜೆಪಿ ನಿಲುವನ್ನು ನಮ್ಮ ರಾಜ್ಯಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ. ಜಾತಿ ಸಮೀಕ್ಷೆ ನಾಳೆ ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹರಿಯಾಣ ಕಾಶ್ಮೀರದಲ್ಲಿ ಸರ್ಕಾರ ರಚನೆ ಸಂಬಂಧ ನಾಳೆ ಬಿಜೆಪಿ ಮಹತ್ವದ ಸಭೆ ನಡೆಸಲಿದೆ. 2 ರಾಜ್ಯಗಳಲ್ಲೂ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತು ಮಾಡುತ್ತೆ. ನಾಳೆ ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇರುತ್ತೆ. ಅಫ್ಕೋರ್ಸ್ 2 ಕಡೆನೂ ಬೇರೆಯವ್ರ ಜೊತೆ ಕೈ ಜೋಡಿಸಲೇಬೇಕಾಗತ್ತೆ, ಇತರರ ಜೊತೆ ಕೈ ಜೋಡಿಸಲೇಬೇಕಾಗತ್ತೆ. ಯಾಕಂತಂದ್ರೆ ಹರಿಯಾಣದಲ್ಲಿ ಏನೇ ಬಹುಮತ ಇದ್ರೂ ಕೂಡ 1-2 ಸೀಟ್ ಆಚೀಚೆ ಆದ್ರೂ ಅದು ಮ್ಯಾಟ್ರ್ ಆಗುತ್ತೆ ಸರ್ಕಾರಕ್ಕೆ. ಹಾಗಾಗಿ ಬಹುಶಃ ಮೈತ್ರಿಯನ್ನ ಪಾಲನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಹರಿಯಾಣದಲ್ಲೂ ಅಷ್ಟೇ, ಜಮ್ಮು ಕಾಶ್ಮೀರದಲ್ಲಿ ಆಬ್ವಿಯಸ್ಲಿ ಮಾಡಲೇಬೇಕಾಗತ್ತೆ. ಸೊ ಯಾರ ಜೊತೆ ಕೈ ಜೋಡಿಸ್ತಾರೆ ಅನ್ನೋವಂಥದ್ದು, ಇನ್ನು ಯಾರ ಜೊತೆ ಕೈ ಜೋಡಿಸೋಕ್ಕಾಗಲ್ಲ. ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೀಟನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ಬಿಜೆಪಿ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಕೈ ಜೋಡಿಸುತ್ತಾ ಅಥವಾ ಅಲ್ಲಿ ಇತರರ ಜೊತೆ ಕೈ ಜೋಡಿಸುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಅಲ್ಲೂ ಕೂಡ 46 ಮ್ಯಾಜಿಕ್ ನಂಬರ್ ಅಂತ ಅನ್ಕೋತೀನಿ. ಸೊ ಈಗ 28 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ. ಅಲ್ಲಿ ಮ್ಯಾಜಿಕ್ ನಂಬರ್ 10 ತಲುಪಿದ್ರೆ ಮಾತ್ರ ಹೋಪ್ಸ್ ಜಾಸ್ತಿ ಆಗತ್ತೆ. ಅದರ್ವೈಸ್ ಅಲ್ಲಿನ ಸ್ಥಳೀಯ ಪಕ್ಷಗಳ ಮೇಲೆ ಡಿಪೆಂಡ್ ಆಗಲೇಬೇಕಾಗುತ್ತೆ. ಅದರ್ಸ್ 11 ಇದ್ದಾರೆ ಟ್ರೆಂಡಿಂಗ್. ಎಷ್ಟು ಗೆಲ್ತಾರೆ ಅಂತ ಗೊತ್ತಿಲ್ಲ. ಅದರ್ಸ್ 11 ತಗೊಂಡ್ರು 40 ಹತ್ರ ಬರುತ್ತೆ ಹೊರತು ಆ ಭರವಸೆ ಮೇಲೇನೆ ಬಹುಶಃ ಪ್ರಧಾನಿಗಳು, ಅಂದ್ರೆ ಸಾಧ್ಯತೆ ಇದೆ ಅನ್ನೋ ಕಾರಣಕ್ಕೆ ಬಹುಶಃ ಪ್ರಧಾನಿಗಳು ಮಹತ್ವದ ಸಭೆ ಕರೆದಿದ್ದಾರೆ ಅಂತ ಅನ್ಸುತ್ತೆ. PDPನೂ ಕೈ ಜೋಡಿಸ್ಬೋದು. ಹಿಂದೆ ಹೇಗೆ ಮೈತ್ರಿ ಮಾಡ್ಕೊಂತು ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈ ಸಾರಿನೂ ಕೂಡ ಬಿಜೆಪಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರ ಹಿಡಿಲೇಬೇಕು ಅಂತ ನಿರ್ಧಾರ ಮಾಡ್ದಂಗೆ ಕಾಣ್ತಾ ಇದೆ. ಬಟ್ ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಅಷ್ಟು ಸುಲಭಕ್ಕೆ ಬಿಡ್ತಾರ. ಒಂದ್ ವೇಳೆ ಈಗ ಆಲ್ರೆಡಿ ಅವರು 40 ಹತ್ರ ಬಂದಿದ್ದಾರೆ. ಇಫ್ ಇಟ್ ಆಲ್ ಅವರು ಮ್ಯಾಜಿಕ್ ನಂಬರ್ ರೀಚ್ ಆಗ್ಬಿಟ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತಾರೆ. ಬಟ್ ಅಷ್ಟು ಸುಲಭ ಇಲ್ಲ, ಎಸ್ ಅಷ್ಟು ಸುಲಭ ಕೂಡ ಇಲ್ಲ. ಯಾಕಂತಂದ್ರೆ ಜಮ್ಮು ರೀಜನ್ ಅಲ್ಲಿ ಬಿಜೆಪಿ ಪ್ರಾಬಲ್ಯ ಜಾಸ್ತಿ ಇದೆ. ಶ್ರೀನಗರ ಆ ಕಡೆ ಸ್ವಲ್ಪ, ಮತ್ತೆ POK ಕಡೆ ಹೋಗ್ತಾ ಅಲ್ಲಿ ಸ್ಥಳೀಯ ಪಕ್ಷಗಳ ಹೋಲ್ಡ್ ಜಾಸ್ತಿ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿಗೆ ಮತ್ತೆ ಅಧಿಕಾರನ. ಹಾಗಾದ್ರೆ ರಾಜ್ಯ ಕಾರ್ಯದರ್ಶಿಗಳ ಸಭೆ ಕರೆದಿದ್ದಾರೆ JP ನಡ್ಡಾ. ಹರಿಯಾಣ, ಜಮ್ಮು ಮತ್ತೆ ಕಾಶ್ಮೀರ ನಾಯಕರ ಜೊತೆ ಸಭೆಯನ್ನ ಕರೆದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹರಿಯಾಣ ಬಿಜೆಪಿ ನಾಯಕರ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ನಾಳೆ ಯಾವ ರೀತಿಯಾಗಿ ಸರ್ಕಾರವನ್ನ ರಚನೆ ಮಾಡಬೇಕಾಗತ್ತೆ, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಈಗ ಸಭೆಯನ್ನ ಕರೆದಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಈಗ ಸಭೆ ಆಗುತ್ತೆ ನೋಡಿ. ನಾಳೆ ಒಂದ್ ಕಡೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ರು. ಹರಿಯಾಣ, ಕಾಶ್ಮೀರದಲ್ಲಿ ಸರ್ಕಾರ ಸಂಬಂಧ ಒಂದು ಸಭೆ ಇದು. 2 ರಾಜ್ಯದಲ್ಲೂ ಸರ್ಕಾರ ರಚನೆಗೆ ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯ ಮತ ಎಣಿಕೆ ನಡೀತಾ ಇದೆ. ಭಾಳ ಸಂತೋಷ ತರ್ತಕ್ಕಂಥ ವಿಚಾರ ಅಂತ ಹೇಳಿದರೆ, ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ 3ನೇ ಬಾರಿಗೆ ಆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ದಾಪುಗಾಲು ಹಾಕ್ತಾ ಇದೆ. ಎಲ್ಲ ಸೂಚನೆಗಳನ್ನು, ಅಂಕಿಅಂಶಗಳನ್ನು ಗಮನಿಸಿದ್ದೇ ಆದರೆ ಏನು ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಧೂಳಿಪಟ ಆಗ್ತದೆ ಅಂತೇಳಿ ವಿಪಕ್ಷಗಳು, ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇದ್ರು. ಹರಿಯಾಣದಲ್ಲಿ ಮತ್ತು ಕಾಂಗ್ರೆಸ್